ಗಿಲ್ಲಿ ಮತ್ತು ರಜತ್ ನಡುವೆ ಈಗ ಗಲಾಟೆ ಮತ್ತು ಮಾರಾಮಾರಿ ಶುರುವಾಗಿದೆ ಅಂತ ಹೇಳ್ಬೋದು. ಈಗ ಹಿಂದಿನ ವಾರದಲ್ಲೂ ಕೂಡ ಇದು ದೊಡ್ಡ ಮಟ್ಟಿಗೆ ಗಲಾಟೆ ಆಗಿತ್ತು. ಸದ್ಯ ಈಗ ಇದು ಬೇರೆ ಹಂತಕ್ಕೆ ಹೋಗಿ ಈಗ ಮತ್ತೊಂದು ದೊಡ್ಡ ಮಟ್ಟಿಗೆ ಗಲಾಟೆ ಆಗಿರೋಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಹೌದು, ದೊಡ್ಡ ಮಟ್ಟಿಗೆ ಸ್ಪಷ್ಟವಾಗಿ ಅರ್ಥ ಆಗಿರೋದು ಭಯಾನಕವಾದ ಗಲಾಟೆ ಈಗ ಉಂಟಾಗಿರೋಂಥದ್ದು ಅಂತ ಗೊತ್ತಾಗ್ತದೆ. ಹೌದು, ಯಾಕೆಂತಂದರೆ ಈಗ ಗಿಲ್ಲಿ ನಡುವೆ ಹಾಗೂ ರಘು ನಡುವೆ ಗಲಾಟೆ ಆಗಿತ್ತು. ಈಗ ರಜತ್ ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಮಧ್ಯಪ್ರವೇಶ ಮಾಡಿದಾಗ ನೀನು ಮಾತಾಡೋಕ್ಕೆ ಬರಬೇಡ ಗುರು, ನೀನು ಯಾವ ನನಗೆ ಮಾತಾಡೋಕ್ಕೆ ಬರೋದಕ್ಕೆ, ನಾನು ರಘುನ ಒಳ್ಳೆ ಫ್ರೆಂಡ್ಸ್, ನಾವು ಹೆಂಗೆ ಸರಿ ಮಾಡ್ಕೊಳ್ತೀವಿ, ನೀನು ಯಾವ ಬಂದು ಮಾತಾಡೋಕ್ಕೆ ಅಂತ ಹೇಳಿ ವಾರ್ನಿಂಗ್ ಕೊಡ್ತಾನೆ. ನೀನು ನನಗೆ ವಾರ್ನಿಂಗ್ ಕೊಡೋಕೆ ಬರ್ತೀಯ, ಎಲ್ಲರೂ ಗಿಲ್ಲಿ ಇವೆಲ್ಲ ನಾನು ಇಟ್ಕೊಬೇಡ, ನೀನು ಅಷ್ಟೇ ನಾನು ಇಟ್ಕೊಬೇಡ, ನಿನ್ನ ಆಟ ಏನಿದೆ ಓದ್ ಸೀಸನಲ್ಲಿ ಗೊತ್ತಾಯ್ತಲ್ಲ, ಈಗ ಅರ್ಧಕ್ಕೆ ಬಂದುಬಿಟ್ಟು ನೀನೇ ದೊಡ್ಡ ತೋಳ ಇಲ್ಲಿ ತೋರ್ಸೋಕ್ಕೆ ಬರಬೇಡ, ನೀನು ಬರೀ ಟಿ ವಿಲಿ ನೋಡ್ದಂಥ ವೀಕ್ಷಕನ ಥರ ಇರ್ಬೇಕು ನೀನು ಅಂತ ಹೇಳಿದಾಗ, ಹಂಗಾರೆ ವೀಕ್ಷಕರು ಒಂದು ಅಷ್ಟೊಂದು ಕಂಡಮೇನೋ ನಿನಗೆ ಅಂದಾಗ, ನೋಡೋ ನೀನು ಏನೇನೋ ನೀನು ತಿರುಗಿಸ್ಬೇಡ ಮಾತುಗಳನ್ನ, ಗೊತ್ತಾಯ್ತಲ್ಲ, ಇವೆಲ್ಲ ನಾನು ಇಟ್ಕೊಬೇಡ ಅಂತೇಳಿ ಗಿಲ್ಲಿ ವಾರ್ನಿಂಗ್ ಕೊಡೋಕೆ ಹೋದಾಗ ತೆಗೆದಿದ್ದೆ ಅವ್ರು ರಪ್ಪ ಅಂತ ಕೆನ್ನೆಗೆ ಹೊಡೆದ್ಬಿಡ್ತಾನೆ ರಜತ್. ಹೊಡೆದಂಥ ಪರಿಣಾಮವಾಗಿ ಗಿಲ್ಲಿ ಕೆಳಗೆ ಬಿದ್ದಿದ್ದಾನೆ. ಸದ್ಯ ಈಗ ವೈದ್ಯರು ಕೂಡ ಅದನ್ನು